ಎಲ್ಲರೂ ಬನ್ನಿ. ಆರತಿ ಎತ್ತಿರೆ ನವ ಜೋಡಿಗೆ, ತರುಣ್ ಸೋನಲ್ಗೆ. ಯಾರ ದೃಷ್ಟಿನೂ ಆಗದೆ ಇರಲಿ, ದುಡ್ಡಾಕಿ. ಹಿಂಗೆ ರಿಸೆಪ್ಷನ್ ಇರುತ್ತೆ ಅಂತ ಮುಂಚೆನೆ ಗೊತ್ತಾಗಿದ್ರೆ ಮೂವಿ ತಗೊಂಡ್ಬರ್ಬೋದಿತ್ತು. ಜಸ್ಟ್ ಮಿಸ್. ತರುಣ್ ಅವರು ನಮ್ಮನೆ ಹುಡುಗ. ಸೊ ನಮ್ಮ ಕುಟುಂಬಕ್ಕೆ ಸೋನಲ್ ನಿಮಗೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ. ಸೊ ನಿಮ್ಮಿಂದ ಮಾತು ಶುರು ಮಾಡೋಣ. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಅನಿಸ್ತಿದೆ. ಆ್ಯಕ್ಚುಲಿ ಮದುವೆ ಆದಮೇಲೆ ದಿಸ್ ಇಸ್ ದ ಫಸ್ಟ್ ಸ್ಟೇಜ್ ನಾನು ಬರ್ತಿರೋದು. ಸೊ ಜನರಲಿ ಈ ಸ್ಟೇಜಲ್ಲಿ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ ಬರ್ತೀನಿ. ಬಟ್ ದಿಸ್ ಈಸ್ ವೆರಿ ಎಕ್ಸೈಟಿಂಗ್ ಆ್ಯಂಡ್ ಅಷ್ಟೇ ನರ್ವಸ್ ಆಗಿದ್ದೀನಿ ದಿಸ್ ಟೈಮ್. ತರುಣ್, ಟಿಂಪಲು ತುಂಬಾ ಡೀಪ್ ಆಗಿ ಕಾಣಿಸ್ತಾ ಇದೆ ಈಗ. ನನಗೆ ಇಲ್ಲಿ ಯಾವುದೋ ಒಂದು ಬಕೆಟ್ ಕೊಟ್ಟರು ಅದ್ರಲ್ಲಿ ನೀರು ಧುಮುಕ್ಬಿಡ್ತೀನಿ ನಾನೀಗ. ಆ ರೇಂಜಿಗೆ ಆಗ್ತಾ ಇದ್ದೀನಿ ನಾನು. ಇಲ್ಲ, ಬಟ್ ವೆರಿ ಸ್ವೀಟ್ ಆಫ್ ಯು ಆಲ್. ಇವಾಗ ಮದುವೆ ಆಗಿದ್ರು ಮತ್ತೆ ಅದೇ ಥರದ ಒಂದು ಫೀಲಿಂಗ್ ನನಗೆ ಇಲ್ಲಿ ಸ್ಟೇಜ್ ಮೇಲೆ. ಆ್ಯಂಡ್ ಝೀ ಇಸ್ ಬೀನ್ ಅ ಫ್ಯಾಮಿಲಿ. ಮತ್ತೆ ಇದು ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಸ್ಟಿಲ್ ದಟ್ ಇಸ್ ದಟ್ ಲವ್ ದೇ ಹ್ಯಾವ್ ಟುವರ್ಡ್ಸ್ ಅಸ್. ಸೊ ಅದಕ್ಕೆ ನನಗೆ ಭಾಳ ಖುಷಿ ಆಗ್ತಿದೆ. ಮದುವೆ ಆದ್ಮೇಲೆ ಅಂತನಲ್ಲ, ಅವಾಗಿಂದನೂ ಇವತ್ತಿನವರೆಗೂ ಒಂದು ಶೋಗೆ ಅಥವಾ ಯಾವುದೋ ಟೆಲಿವಿಷನ್ಗೆ ಬಂದಿದ್ದೀವಿ ನಾವು ಅಂತಂದ್ರೆ ಅದು ಇದೇ ಸ್ಟೇಜು, ಇದೇ ಫಸ್ಟ್ ಟೈಮ್ ನಾವು ಇಲ್ಲಿ ಬಂದಿರೋದು. ಸೊ ಥ್ಯಾಂಕ್ ಯು ಅನ್ನೋಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಗೇನ್ ನನ್ನ ತಾಳಿ ಕಟ್ಟಿದಾಗ್ಲೂ ಅಲ್ಲಿ ಕೂಡ ನನಗೆ ಬಂದು ಶಿವಣ್ಣ ಬ್ಲೆಸ್ ಮಾಡಿದ್ರು. ಇಲ್ಲೂ ಕೂಡ ಮತ್ತೆ ಹಿಂಗೆ ಹಾರ ಬದಲಾಯಿಸ್ಕೊಂಡ್ಮೇಲೆ ಅವ್ರ ಬ್ಲೆಸ್ಸಿಂಗ್ ಸಿಕ್ಕಿರೋದು ನನಗೆ ಐಸಿಂಗ್ ಆನ್ ಕೇಕ್ ತರ ಇದೆ. ನಂಗೆ ಸಾಕು ನನಗೆ. ಹೌ ಸ್ವೀಟ್. ತರುಣ್ ಸೋನಲ್ ಅವರ ಮದುವೆ ಅನೌನ್ಸ್ಮೆಂಟ್ ಆಗಿದ್ದು ನಮ್ಮ ಜಿ ಕನ್ನಡ ವಾಹಿನಿಯ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಲ್ಲೇ. ಅಂಡ್ ಅವರ ಫಸ್ಟ್ ಎಂಟ್ರಿ ಆಗಿದ್ದು ನಮ್ಮ ಜಿ ಕನ್ನಡ ವಾಹಿನಿಯ ಮಹಾ ಸಂಭ್ರಮದಲ್ಲೇ. ನಿಶ್ವಿಕಾ, ಎಸ್, ನೀವೇನೋ ಕೇಳಬೇಕು 3 ಪ್ರಶ್ನೆ ಇದೆ. ನನಗೆ ಯಾಕೋ ಸರು ಸಾರಿ ಅದಕ್ಕೆ ಅವ್ರನ್ನ ಏನು ಏನು ಕೇಳ್ಬಿಡಿ ಅಂತ ಹೇಳಿದ್ದಾರೆ. ಸೊ ನಾನೇನು ಕೇಳಲ್ಲ, ಜಸ್ಟ್ ವಿಶ್ ಮಾಡ್ತೀನಿ. ಐ ಆಮ್ ಸೋ ಹ್ಯಾಪಿ ಫಾರ್ ಬೋತ್ ಆಫ್ ಯು. ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ. ಹೀಗೆ ನೂರಾರು ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, 7 ಜನರಿಗೂ ಕಮಿಟ್ ಆಗ್ಬಿಟ್ಟಿದ್ದೀನಿ ಅಂತ. ಹೀಗೆ ಇರ್ಲಿ ಯಾವಾಗ್ಲೂ. ಈಗ ನಮಗೆಲ್ಲ ಸಿಂಪಲ್ ಆಗಿ ಒಂದ್ ಸ್ಯಾಂಪಲ್ ತರ ಹೇಳಿದ್ದಾರೆ ಇವರಿಬ್ರು. ದ ನೇಷನ್ ವಾಂಟ್ಸ್ ಟು ನೋ, ಅಣ್ಣ ಅತ್ಗೆ ಲವ್ ಸ್ಟೋರಿ ಹೆಂಗ್ ಶುರುವಾಯ್ತು? ಎಲ್ಲರೂ ಅನ್ಕೊಂಡಿರ್ತಾರೆ ನಮ್ಮ ರಾಬರ್ಟ್ ಅಲ್ಲಿ ಪರಿಚಯ ಆಗಿದ್ದು, ಬಟ್ ಅಲ್ಲಿಂದಾನೆ ನಾವು ಇಬ್ಬರು ಪ್ರೀತಿಸ್ತಾ ಇದ್ವಿ ಅಂತ ಒಂದಿತ್ತು. ಖಂಡಿತವಾಗ್ಲೂ ಅದು ಇರಲಿಲ್ಲ. ರಾಬರ್ಟ್ ಅಲ್ಲಿ ಆಸ್ ಅನ್ ಆಕ್ಟ್ರೆಸ್ ಅವರು ಸಿನಿಮಾ ಕೆಲಸ ಮಾಡಿದ್ರು. ನಾನು ಫಸ್ಟ್ ನೋಡಿದ್ದು ಅವ್ರನ್ನ ರಾಬರ್ಟ್ ಅಲ್ಲಿ ಸೆಟ್ ಅಲ್ಲಿ. ಅಂಡ್ ಅವ್ರಿಗೆ ನೆನಪಿದೆಯಲ್ಲೋ, ಆ ಸೆಟ್ಟು ಆ ಫ್ಲೋರು ಇದೇ ಫ್ಲೋರ್ ಅಣ್ಣ, ಇಲ್ಲೇ ಸೆಟ್ ಹಾಕಿದ್ದೆ. ಫಸ್ಟ್ ಟೈಮ್ ನಾನು ಇವ್ರನ್ನ ಭೇಟಿ ಮಾಡಿದ್ದು ಇದೇ ಫ್ಲೋರ್ನಲ್ಲೇನೆ. ಅಲ್ಲಿ ಶೂಟ್ ಮಾಡಬೇಕಾದ್ರೆ ದರ್ಶನ್ ಸರ್ ಯೂಶಲಿ ಸೆಟ್ ಒಂಚೂರು ತಮಾಷೆ ಜಾಸ್ತಿ, ಯಾವಾಗ ಅವ್ರಿಗೆ ಏನೋ ಒಂದು ವಿಷಯ ಇರಬೇಕು ತಮಾಷೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವತ್ತೊಂಚೂರು ಬೇಗ ಬಂದ್ರು. ನಾನು ಆಲ್ರೆಡಿ ಶಾರ್ಟ್ಸ್ ತೆಗಿತಾ ಇದ್ದೆ. ಅಂಡ್ ಬಂದು ನನ್ನ ಪಕ್ಕದ ಚೇರ್ ಹಾಕೊಂಡು ಕೂತಿದ್ರೆ ನೋಡ್ತಾ ಇದ್ರು ಮಾನಿಟರ್. ಅವ್ರು ನೋಡ್ಬಿಟ್ಟು, ಏನೋ ಇಷ್ಟು ಚೆನ್ನಾಗಿ ಫ್ರೇಮ್ ಇಟ್ಟಿದ್ಯಾ ಇವಳಿಗೆ, ಏನ್ ಹಿಡಿತಿದ್ದೆ ನಿಮ್ಮಿಬ್ರ ಮಧ್ಯದಲ್ಲಿ, ಏನಕ್ಕೆ ಅವಳಿಗೆ ಮಾತ್ರ ಅಷ್ಟು ಚೆನ್ನಾಗಿ ತೆಗಿತಾ ಇದೆಯಾ ನೀನು? ಇಲ್ಲ ಬಸ್ ಹಂಗಿಲ್ಲ, ಶಾರ್ಟ್ಸ್ ಹಂಗೆ ಇರೋದು. ಅಲ್ಲಿಂದ ಶುರು ಮಾಡಿದ್ರು ರೇಕ್ಸೋದಕ್ಕೆ ನಮ್ಮನ್ನ. ಏನೋ ನಡೀತಿದೆ ಈ ತಡಿ ಮದುವೆ ಮಾಡಿಸ್ಬೇಕು ನಿಮ್ಮಿಬ್ಬರು ಅಂತ. ಕೊನೆಗೆ ಅವತ್ತಿನ ದಿವಸನೇ ನಮ್ಮ ಅಮ್ಮ ಬಂದಿದ್ರು ಸೆಟ್ಟಿಗೆ. ನಮ್ಮ ಅಮ್ಮನ್ಗೂ ಇವಳು ಓಕೆನಾ ನಿಮಗೆ, ನಿಮ್ ಸೊಸೆ ಮಾಡ್ತೀನಿ ಅಂತ. ನಮ್ಮಮ್ಮ, ನೀನ್ ಯಾರು ತೋರ್ಸಿದ್ರು ಓಕೆ ನನಗೆ, ನನ್ನ ಮಗ ಒಂದು ಬೊಂಬೆಗೆ ತಾಳಿ ಕಟ್ಟಿದ್ರು ನನಗೆ ಓಕೆ, ನನಗೆ ಏನ್ ತೊಂದರೆ ಇಲ್ಲ ಅಂತ ಅವ್ರು ಅನ್ನೋರು. ಸೊ ಹಂಗೆ ಒಂದು ಸುಮ್ಮನೆ ತಮಾಷೆಲ್ಲಾಗಿ ಅದೊಂದು 10 days ಶೂಟಿಂಗ್ ಅದು ಮುಗ್ದೋಗಿತ್ತು. ಅದಾದ್ಮೇಲೆ ಒಂದು 4 years ನಾವು ಟಚ್ ಅಲ್ಲಿ ಇಲ್ಲ, ಗ್ಯಾಪ್ ಅಲ್ಲಿ ಇಲ್ಲ. ಒಂದು ಗ್ಯಾಪ್, ಒಂದು ಬರೀ ಅವ್ರ ಬರ್ಡೇಗೆ ಒಂದು ವಿಷಯ, ನನ್ನ ಬರ್ಡೇಗೆ ಒಂದು ವಿಷಯ ಅಷ್ಟೇ ಇತ್ತು. ದೆನ್ ಲಾಸ್ಟ್ ಇಯರ್ ಅಗೇನ್ ನಾವಿಬ್ರು ಮಾತಾಡ್ತಿಲ್ಲ, ಬಟ್ ನಮ್ ಫ್ರೆಂಡ್ ಸರ್ಕಲ್ ಎಲ್ಲಾರು ಮಾತಾಡ್ತಾ ಇದ್ದಾರೆ. ಎಲ್ಲಾರು ನೀವಿಬ್ರು ಒಳ್ಳೆ ಪೇರ್ ಆಗ್ತೀರಾ ಅಥವಾ ನೀವಿಬ್ರು ಯಾಕೆ ಕನ್ಸಿಡರ್ ಮಾಡಲ್ಲ ಅನ್ನೋ ತರನೇ ಇತ್ತು. ಕೊನೆಗೆ ಆಮೇಲೆ ಒಂದ್ ದಿವಸ ಇವ್ರು ಫೋನ್ ಮಾಡೋರು, ಸರ್ ಈ ತರ ಎಲ್ಲ ಮಾತಾಡ್ತಿದ್ದಾರೆ, ನನ್ ಬಗ್ಗೆ ಏನ್ ತಪ್ಪು ತಿಳ್ಕೊಬಿಡಿ, ನಾನೇನ್ ಆ ಥರ ಎಲ್ಲ ಏನು ಹೇಳಿಲ್ಲ ಅನ್ನೋ ಥರ. ದೆನ್ ಅವಾಗ ನಾನು ಹೇಳಿದೆ, ಇಫ್ ಎವ್ರಿ ಒನ್ ಇಸ್ ಟ್ರೈಂಗ್ ಟು ಗೆಟ್ ಅಸ್ ಟುಗೆದರ್ ಅಥವಾ ಒಂದು ಯೂನಿವರ್ಸ್ ಏನೋ ಆ ಥರ ಪ್ಲಾನ್ ಆಗ್ತಿದೆ ಅಂತಂದ್ರೆ ಒಂದು ಕನ್ಸಿಡರ್ ಮಾಡಿ ನೋಡೋಣ. ಅವಾಗ ಇಫ್ ಇಟ್ ವರ್ಕ್ಸ್ ದೆನ್ ಇಟ್ ವರ್ಕ್ಸ್ ಅಂತ ಅಂದ್ಬಿಟ್ಟು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಒಬ್ರನ್ನೊಬ್ರು. ನಾನು ಅಷ್ಟು ಈಸಿ ಇಲ್ಲ, ನೀವು ನನ್ನನ್ನು ಅರ್ಥ ಮಾಡ್ಕೊಳ್ಳಿ, ಹಿಂಗಿದೆ ಸಮಸ್ಯೆ ನಂದು ಅಂತ, ನನ್ನ ವರ್ಕು ನನ್ನ ಲೈಫ್ ಸ್ಟೈಲ್ ಹಿಂಗಿದೆ ಅಂತ. ದೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್. ನಾನು ಕಾಟೇರ ಶೂಟಿಂಗ್ ಮಾಡ್ತಾನೆ ಇದ್ದೆ ಆ ಪೀರಿಯಡ್ ಅಲ್ಲಿ. ಅಂಡ್ ಆಲ್ಮೋಸ್ಟ್ ಫಾರ್ 1 year ವಿ ವರ್ ಜಸ್ಟ್ ಟಾಕಿಂಗ್. ನಾವು ಜಾಸ್ತಿ ಭೇಟಿ ಮಾಡಿಲ್ಲ ಇಲ್ಲ, ಬಟ್ ವಿ ವರ್ ಜಸ್ಟ್ ಟಾಕಿಂಗ್. ಓನ್ಲಿ 3 ಮೀಟಿಂಗ್ಸ್. ನನಗಿದು ಒಂದೇನೆ, ನಾನು ಅವರಿಗೆ ಒಂದೇ ರಿಕ್ವೆಸ್ಟ್ ಮಾಡಿದ್ದು, ಕಾಟೇರ ರಿಲೀಸ್ ಆಗೋ ತನಕ ನನಗೊಂಚೂರು ಟೈಮ್ ಕೊಡಿ ಅಂತ ಅಂದ್ಬಿಟ್ಟು. ಬಿಕಾಸ್ ಐ ಜಸ್ಟ್ ವಾಂಟೆಡ್ ಟು ಸಿ ನನ್ನ ಲೈಫ್, ಈ ಸಿನಿಮಾ ನನ್ನ ಕೆರಿಯರ್ನ ಇನ್ನೂ ಚೆನ್ನಾಗಿ ಡಿಫೈನ್ ಮಾಡುತ್ತೆ. ಅದು ಫಿಲಮ್ ಚೆನ್ನಾಗಿ ಆದ್ರೆ ನಾನು ಮುಂದೆ ಬೇರೆ ತರ ಯೋಚನೆ ಮಾಡ್ತೀನಿ. ಆ ಫಿಲಮ್ ಚೆನ್ನಾಗಿ ಆಗ್ಲಿಲ್ಲ ಅಂದ್ರೆ ನಾನು ಮತ್ತೆ ಬೇರೆ ತರ ಪ್ಲಾನ್ ಮಾಡ್ಕೋತೀನಿ ನನ್ನ ಲೈಫ್ನ. ದಯವಿಟ್ಟು ಅಲ್ಲಿವರೆಗೆ ನಂಗೆ ಸಮಯ ಕೊಡಿ ಅಂತಂದೆ. ಗಾಡ್ಸ್ ಗ್ರೇಸ್ ಆ ಫಿಲಮ್ ಚೆನ್ನಾಗಾಯ್ತು. ಅದಾದ್ಮೇಲೆ ಅವ್ರ ಮನೆಗೆ ಹೋಗಿ ಮಾತಾಡಿ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಸೋನಲ್, ನಮ್ಮ ಹುಡುಗನ ಮದುವೆ ಆಗಿದ್ದೀರಾ, ಖುಷಿಯ ಸಂಭ್ರಮ ಹಂಚ್ಕೊಳ್ಳಿ. ಎಲ್ರಿಗೂ ಇದೇ ಹೇಳೋದು, ಐ ಆಮ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ವುಮೆನ್ ಆನ್ ಅರ್ತ್.
ತುಂಬ ಅಂದರೆ ತುಂಬ ಕಷ್ಟ. ಈ ಜನ್ರೇಷನಲ್ಲಿ ಟು ಗೆಟ್ ಸಮ್ ಒನ್ ಲೈಕ್ ತರುಣ್ ಇಸ್ ವೆರಿ ವೆರಿ ಡಿಫಿಕಲ್ಟ್. ಜನರಲಿ ಒಂದು ಹುಡುಗಿ ಮದುವೆ ಆಗಿ ಒಂದು ಹೊಸ ಮನೆಗೆ ಹೋದಾಗ ಒಂದು ಚಿಕ್ಕ ಡಿಫ್ರೆನ್ಸ್ ಅನ್ನೋದು ಇರುತ್ತೆ. ಒಂದು ಅಳುಕಿದ್ದೇ ಇರುತ್ತೆ. ಬಿಕಾಸ್ ಹೊಸ ಮನೆ, ನ್ಯೂ ಪೀಪಲ್, ಅದು ನನ್ಗೆ ಫೀಲ್ ಆಗಕ್ಕೆ ಬಿಡಲೇ ಇಲ್ಲ ಅವರು. ಮದುವೆ ಆಗಿ ಇಟ್ಸ್ ಜಸ್ಟ್ ಬೀನ್ 10-12 ಡೇಸ್. ಇವತ್ತು ಇನ್ 2 ಡೇಸಲ್ಲೇ ಇದು ನನ್ನ ಮನೆ ಅಂತ ಆ ಫೀಲ್ ಕೊಟ್ಟರು. ಅಷ್ಟು ಕಂಫರ್ಟ್ ಝೋನ್ ಕೊಟ್ಟರು ನನಗೆ. ಮೋರ್ ಓವರ್ ಆ ಒಂದು ದ ವೇ ಹಿ ಅಂಡರ್ಸ್ಟ್ಯಾಂಡ್ಸ್ ಮೀ ಎಲ್ಲ ವಿಷಯದಲ್ಲೂ. ನಾನು ಒಂದು ಸ್ವಲ್ಪ ಇರಿಟೇಷನ್ ಮಾಡ್ತಾ ಇರ್ತೀನಿ ಅವ್ರಿಗೆ ಅಲ್ಲಲ್ಲಿ. ಬಟ್ ಅದನ್ನು ನನ್ನ ಗೈಡ್ ಮಾಡೋದಾಗಿರಲಿ. ಆ್ಯಂಡ್ ಆ್ಯಸ್ ಅ ಹಸ್ಬೆಂಡ್ ಹೀ ಈಸ್ ಅಮೇಝಿಂಗ್. ಈಸ್ ವೆರಿ ನೈಸ್. ಈಗ ನಮ್ಮ ಹುಡುಗಿನ ನೀವು ಪ್ರೀತಿಯಿಂದ ಏನಂತ ಕರಿತೀರಾ? ಏನಂತ ಕರಿತೀರಾ? ಪ್ರೇಮ